ರಿಲೇಷನ್ಶಿಪ್ ಅಂದ ತಕ್ಷಣ ಬರೀ ಗಂಡ ಹೆಂಡ್ತಿನೇ ತಗೋಬೇಡಿ, ಬರೀ ತಾಯಿ ಮಕ್ಕಳು ರಿಲೇಷನ್ಶಿಪ್ ತಗೋಬೇಡಿ, ಅಕ್ಕಪಕ್ಕದ ಆ ಥರ ಅಲ್ಲ. ರಿಲೇಷನ್ಶಿಪ್ನಲ್ಲಿ ಬೇರೆ ಥರ ಪ್ರೆಸೆಂಟ್ ಮಾಡಬಹುದು. ಈ ಒಂದು ರಿಲೇಷನ್ಶಿಪ್ ಸಂಬಂಧದ ಒಂದು ಇದನ್ನು ಬೇರೆ ಥರ ಪ್ರೆಸೆಂಟ್ ಮಾಡ್ಬೋದು. ನಿಮಗೆ ರಿಲೇಷನ್ಶಿಪ್ ವಿತ್ ಕಂಟ್ರಿ, ರಿಲೇಷನ್ಶಿಪ್ ವಿತ್ ದಿ ವರ್ಲ್ಡ್, ರಿಲೇಷನ್ಶಿಪ್ ವಿತ್ ನೇಚರ್, ರಿಲೇಷನ್ಶಿಪ್ ವಿತ್ ಆ್ಯನಿಮಲ್ಸ್, ಎಷ್ಟು ಸಂಬಂಧಗಳಿದೆ ಪ್ರಪಂಚದಲ್ಲಿ. ಯಾಕೆಂದರೆ ರಿಲೇಷನ್ಶಿಪ್ ಅಂದರೆ ಲವ್ವಿಂಗ್ ಆ್ಯಕ್ಟ್ ಆಫ್ ಲವ್ವಿಂಗ್. ನಿನ್ನ ಪ್ರೇಮ ಹೊರಗಡೆ ಬರೋಕ್ಕೆ ಇಷ್ಟೊಂದು ಮೀನ್ಸ್ ಇದೆ ಅಲ್ವಾ. ಯೂನಿವರ್ಸಲ್ ಲವ್ ಈಸ್ ದಿ ಬೆಸ್ಟ್ ರಿಲೇಷನ್ಶಿಪ್. ಪರಮಾತ್ಮನ ಜೊತೆಗೆ ಪ್ರೇಮ ಎಷ್ಟು ದೊಡ್ಡ ರಿಲೇಷನ್ಶಿಪ್ ಅದು. ರಿಲೇಷನ್ಶಿಪ್ ಅಂದ ತಕ್ಷಣ ಬರೀ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಬರೀ ರಕ್ತ ಸಂಬಂಧನೇ ನೋಡಬೇಡಿ. ವಿಶ್ವನ ಪ್ರೀತಿಸಿ, ನೇಚರ್ನ ಪ್ರೀತಿಸಿ, ಪರಮಾತ್ಮನ ಪ್ರೀತಿಸಿ. ಇದೆಲ್ಲ ಪ್ರೀತಿ ಮಾಡುವಾಗ ನಿಮ್ಮ ಪಕ್ಕದಲ್ಲಿರೋ ಪ್ರೀತಿ ಮಾಡೋದು ಎಷ್ಟು ಸುಲಭ. ಆವಾಗ ಇಲ್ಲಿಂದ ಶುರು ಮಾಡಬೇಡಿ, ಅಲ್ಲಿಂದನೇ ಶುರು ಮಾಡಿ. ಕನೆಕ್ಟ್ ಮಾಡಿ. ಹೇಗೆ ನೀವು ಉಸಿರಾಡ್ತಿದ್ದೀರಾ, ಪ್ರಪಂಚದಲ್ಲಿರೋರೆಲ್ಲ ಉಸಿರಾಡ್ತಿದ್ದೀರ, ಅದನ್ನೇ ನೀವು ತಗೊಳ್ತಾರೆ.